ಗುಡ್ ಮಾರ್ನಿಂಗ್, ಗುಡ್ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನಾನು ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಇವತ್ತು ಶ್ರೀರಾಮ ನವಮಿ ಹಬ್ಬ. ಹಬ್ಬದ ದಿನ ಮಹಿಳೆಯರಿಗೆ ಒಂದು ಬಂಪರ್ ಆಫರ್ ವಿಚಾರದ ಬಗ್ಗೆ ನಾನು ಮೊದಲನೇ ಸ್ಟೋರಿಯಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾನೆ ಇರುತ್ತೆ. ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈಗ ಈ ಯೋಜನೆಯನ್ನ ಜಾರಿಗೊಳಿಸಿದೆ. ಮಾತೃತ್ವ ವಂದನಾ ಯೋಜನೆಯ ಅಡಿಯಲ್ಲಿ ವಿವಾಹಿತ ಮಹಿಳೆಯರಿಗೆ 6,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಈ ಯೋಜನೆಯಡಿ ಸರ್ಕಾರ ವಿವಾಹಿತ ಮಹಿಳೆಯರಿಗೆ ಆರ್ಥಿಕ ನೆರವನ್ನ ನೀಡ್ತಾ ಇದೆ. ಇನ್ನು ಈ ಯೋಜನೆಯ ಲಾಭ ಹೇಗೆ ಪಡೆಯೋದು, ಹಾಗಾದ್ರೆ ಏನಿದು ಮಾತೃತ್ವ ಯೋಜನೆ ಅಂದ್ರೆ ಅನ್ನೋದ್ರ ಕುರಿತಾಗಿ ಹೇಳ್ತಾ ಹೋಗ್ತೀನಿ. ಇದು ನೇರವಾಗಿ ಮಹಿಳೆಯರಿಗೆ ಸಿಗುವಂತಹ ಯೋಜನೆ. ಸರ್ಕಾರದ ಯೋಜನೆಯ ಹೆಸರು ಮಾತೃತ್ವ ವಂದನಾ ಯೋಜನೆ ಅಂತ. ಇನ್ನು ಇದರ ಅಡಿಯಲ್ಲಿ ಗರ್ಭಿಣಿಯರಿಗೆ ಸರ್ಕಾರದಿಂದ ಆರ್ಥಿಕ ನೆರವನ್ನ ಕೊಡಲಾಗುತ್ತೆ. ದೇಶಾದ್ಯಂತ ಜನಿಸುವ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು, ಹಾಗೆ ಯಾವುದೇ ರೀತಿಯ ಕಾಯಿಲೆಯಿಂದ ಬಳಲಬಾರದು ಅನ್ನೋ ಮುಖ್ಯ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಹಾಗಾದ್ರೆ ಏನಿದು ಮಾತೃತ್ವ ವಂದನಾ ಯೋಜನೆ? ಗರ್ಭಿಣಿಯರ ವಯಸ್ಸು 19 ವರ್ಷಗಳಾಗಿರ್ಬೇಕು ಸ್ನೇಹಿತರೆ. 19 ವರ್ಷಗಳಿಗಿಂತ ಕಡಿಮೆ ಇರೋರಿಗೆ ಈ ಯೋಜನೆ ಸಿಗೋದಿಲ್ಲ. ಇನ್ನು ಈ ಯೋಜನೆಯಲ್ಲಿ ನೀವು ಆಫ್ಲೈನ್ ನಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು. ಆನ್ಲೈನ್ ನಲ್ಲಿ ಸಲ್ಲಿಸೋಣ ಅಂದ್ರೆ ಅದು ಆಗೋದಿಲ್ಲ. ಆಫ್ಲೈನ್ ಮುಖಾಂತರವೇ, ಅಂದ್ರೆ ಇಮೇಲ್ ಅಥವಾ ಪೋಸ್ಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ವಿತ್ ನಿಮ್ಮ ಡೀಟೇಲ್ಸ್. ಇನ್ನು ಯೋಜನೆಯಲ್ಲಿ ಸರ್ಕಾರವು 6,000 ರೂಪಾಯಿಗಳನ್ನ 4 ಕಂತುಗಳಲ್ಲಿ ಕೊಡುತ್ತೆ. ಇನ್ನು ಈ ಯೋಜನೆಯನ್ನ ಮೋದಿ ಸರ್ಕಾರ ಕಳೆದ ಜನವರಿ 1, 2017 ಪ್ರಾರಂಭ ಮಾಡಿರೋದು. ಹಾಗಾದ್ರೆ ನಾವು ಹಣವನ್ನ ಹೇಗೆ ಪಡೆಯೋದು, ಹಣವನ್ನ ಯಾವ ರೀತಿ ನೀಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ತಾ ಹೋಗ್ತೀನಿ. ಈ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ಮೊದಲ ಹಂತದಲ್ಲಿ 1,000 ರೂಪಾಯಿ, ಹಾಗೆ ಎರಡನೇ ಹಂತದಲ್ಲಿ 2,000 ರೂಪಾಯಿ, ಮೂರನೇ ಹಂತದಲ್ಲಿ 2,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಇನ್ನು ಮಗು ಜನಿಸಿದ ನಂತರ ಕೊನೆಯ ಕಂತಿನ 1,000 ರೂಪಾಯಿಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಲಾಗುತ್ತೆ. ಪಡಿತರ ಚೀಟಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಪಡಿತರ ಚೀಟಿ ಹೊಂದಿರುವವರಿಗೆ ಭಾರಿ ಸಂತಸದ ಸುದ್ದಿ ಪ್ರಕಟ ಆಗಿದೆ. ನೀವು ಉಚಿತ ಪಡಿತರ ಲಾಭ ಪಡಿತಾ ಇದ್ರೆ ನಿಮಗೆ 150 ಕೆಜಿ ಅಕ್ಕಿ ಉಚಿತವಾಗಿ ಸಿಗಲಿದೆ. ಅರೆ, 150 ಕೆಜಿನ ಅಂತ ನೀವು ಪ್ರಶ್ನೆ ಮಾಡಬಹುದು. ಉತ್ತರ ಈಗ ತಿಳಿಯುತ್ತೆ ನಿಮಗೆ. ಸರ್ಕಾರದಿಂದ ಈ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ 2023ರಲ್ಲಿಯೂ ಸಾರ್ವಜನಿಕರಿಗೆ ಉಚಿತ ಪಡಿತರ ಸೌಲಭ್ಯ ಸಿಗಲಿದೆ. ಇನ್ನು ಹೆಚ್ಚುತ್ತಾ ಇರುವಂತಹ ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರು ಸರ್ಕಾರದ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಇನ್ನು ಬಡವರಿಂದ ನಿರ್ಗತಿಕರಿಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗ್ತಾ ಇದೆ. ಹಾಗೆ ಸರ್ಕಾರದ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆ ಕೂಡ ಮಾಡಿದೆ. ಇನ್ನು ಈಗ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಘೋಷಣೆ ಕೂಡ ಮಾಡಲಾಗಿದ್ದು, ಈ ಮೂಲಕ ಪಡಿತರ ಚೀಟಿದಾರರಿಗೆ ದೊಡ್ಡ ಲಾಭ ಕೂಡ ಸಿಗಲಿದೆ. ಇನ್ನು ಈ ಯೋಜನೆಯಲ್ಲಿ ಇದೀಗ ನಿಮಗೆ 135 ಕೆಜಿಯಿಂದ 150 ಕೆಜಿವರೆಗೆ ಉಚಿತ ಅಕ್ಕಿಯ ಸೌಲಭ್ಯ ಸಿಗುತ್ತೆ. ಈ ಹಿಂದೆ 35 ಕೆಜಿ ಉಚಿತ ಅಕ್ಕಿ ಪಡಿತಾ ಇದ್ದ ಪಡಿತರ ಚೀಟಿದಾರರಿಗೆ ಈಗ 135 ಕೆಜಿ ಅಕ್ಕಿ ನೀಡಲಾಗುವುದು ಅಂತ ಹೇಳಲಾಗಿದೆ. ಇನ್ನೊಂದು ಕಡೆ ಕೆಲ ವಿಶೇಷ ಕಾರ್ಡ್ ಹೊಂದಿರೋರಿಗೆ 150 ಕೆಜಿವರೆಗೆ ಉಚಿತ ಅಕ್ಕಿ ಕೂಡ ಸಿಗ್ತಾ ಇದೆ. ಆದ್ರೆ ಇದಕ್ಕಾಗಿ ಸರ್ಕಾರ ಕೆಲವು ಷರತ್ತುಗಳನ್ನ ವಿಧಿಸಿದೆ. ಹಾಗಾದ್ರೆ ಏನೇನು ಆ ಷರತ್ತುಗಳು? ರಾಜ್ಯ ಸರ್ಕಾರದ ನಿರ್ಧಾರ ಏನು? ರಾಜ್ಯ ಸರ್ಕಾರದಿಂದ ಹಲವು ರೀತಿಯ ಸೌಲಭ್ಯಗಳನ್ನ ಒದಗಿಸಲಾಗ್ತಾ ಇದೆ. ಪ್ರಸ್ತುತ ಛತ್ತೀಸ್ಗಢ ಸರ್ಕಾರವು BPL ಕಾರ್ಡ್ ಹೊಂದಿರೋರಿಗೆ ಈ ಸೌಲಭ್ಯವನ್ನ ಪ್ರಾರಂಭ ಮಾಡಿದೆ. ಇನ್ನು ಪ್ರಸ್ತುತ ಇದರ ಪ್ರಯೋಜನವನ್ನ ಪಡೆಯೋದಕ್ಕೆ ನೀವು ಛತ್ತೀಸ್ಗಢದ ನಿವಾಸಿ ಆಗಿರಬೇಕು. ಇದರ ಅಡಿಯಲ್ಲಿ ನೀವು 45 ಕೆಜಿಯಿಂದ 135 ಕೆಜಿವರೆಗಿನ ಅಕ್ಕಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ಪಡಿತೀರಾ. ಇನ್ನು ಇದಲ್ಲದೆ ರಾಜ್ಯದ ಆದ್ಯತಾ ಪಡಿತರ ಹೊಂದಿರವರಿಗೆ 15 ಕೆಜಿಯಿಂದ 150 ಕೆಜಿವರೆಗೆ ಪಡಿತರವನ್ನ ವಿಸ್ತರಿಸಲಾಗುವುದು ಅಂತ ಹೇಳಲಾಗಿದೆ.
ಇನ್ನು ಏಕಕಾಲಕ್ಕೆ ಪಡಿತರವನ್ನ ಹಂಚಿಕೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ರೀತಿ? ಹಲವು ಬಾರಿ ಸರ್ಕಾರ ಏಕಕಾಲಕ್ಕೆ ಪಡಿತರವನ್ನ ವಿತರಿಸ್ತಾ ಇದೆ. ಇನ್ನು ಇದೀಗ ಛತ್ತೀಸ್ಗಢ ಸರ್ಕಾರ ತನ್ನ ಪಡಿತರ ಚೀಟಿದಾರರಿಗೆ 15ರಿಂದ 150 ಕೆಜಿ ಪಡಿತರವನ್ನ ಉಚಿತವಾಗಿ ನೀಡಲಿದೆ. ಇನ್ನು ಛತ್ತೀಸ್ಗಢ ರಾಜ್ಯದ ಆದ್ಯತಾ ಪಡಿತರ ಚೀಟಿ ಹೊಂದಿದವರಿಗೆ ಕೋಟಾಗಿಂತ ಅಂದ್ರೆ ಅವರ ಕೋಟಾಗಿಂತ ಅಧಿಕ ಅಕ್ಕಿಯನ್ನ ವಿತರಿಸಲಾಗುವುದು ಅಂತ ಹೇಳಲಾಗಿದೆ. ಇನ್ನು ಇದರ ಅಡಿಯಲ್ಲಿ ರೇಷನ್ ಕಾರ್ಡ್ ಹೊಂದಿದವರ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿಯೇ 15ರಿಂದ 150 ಕೆಜಿವರೆಗೆ ಉಚಿತ ಅಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಇನ್ನು ಒಟ್ಟಿಗೆ ಪಡಿತರ ವಿತರಿಸಲಾಗ್ತಾ ಇದೆ. ಯಾವ ರೀತಿ ಅಂದ್ರೆ ಅನೇಕ ಬಾರಿ ಸರ್ಕಾರ ಪಡಿತರ ಕೋಟಾವನ್ನ ಒಟ್ಟಿಗೆ ವಿತರಣೆ ಮಾಡುತ್ತೆ. ಈಗ ಛತ್ತೀಸ್ಗಢ ಸರ್ಕಾರ ತನ್ನ ಕಾರ್ಡ್ ಹೊಂದಿರೋರಿಗೆ 15ರಿಂದ 150 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡಲಿದೆ. ಇನ್ನು ವಾಸ್ತವವಾಗಿ ಛತ್ತೀಸ್ಗಢ ರಾಜ್ಯ ಸರ್ಕಾರದ ಆದ್ಯತೆಯ ಕಾರ್ಡ್ನಲ್ಲಿ ಛತ್ತೀಸ್ಗಢ ಸರ್ಕಾರದ ಕೋಟಾಕ್ಕಿಂತ ಹೆಚ್ಚಿನ ಅಕ್ಕಿಯನ್ನ ನೀಡಲಾಗ್ತಾ ಇದೆ. ಇದರ ಅಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಕುಟುಂಬದ ಸದಸ್ಯರ ಆಧಾರದ ಮೇಲೆ 15ರಿಂದ 15 ಕೆಜಿವರೆಗಿನ ಉಚಿತ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ನೋಡಿದ್ರಲ್ಲ, ಬರೋಬ್ಬರಿ 150 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀವು ತೆಗೆದುಕೊಳ್ಳಬಹುದು. ಅದು ಕೂಡ ನೀವು ಛತ್ತೀಸ್ಗಢದ ನಿವಾಸಿ ಆಗಿದ್ರೆ. ಸ್ನೇಹಿತರೆ, ಇತ್ತೀಚೆಗೆ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ಗೆ ಲಿಂಕ್ ಮಾಡಿಸಿದ್ರಾ ಇಲ್ವಾ, 1000 ರೂಪಾಯಿ ನೀವು ಫೈನ್ ಅನ್ನ ಕಟ್ರಾ, ಬೇಗ ಮಾಡಿಸ್ಬಿಡಿ, ಇಲ್ಲ ಅಂದ್ರೆ 10,000 ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ ಅನ್ನೋ ವಿಚಾರ ಚರ್ಚೆಗೀಡಾಗ್ತಾ ಇದೆ. ಅದ್ರ ಪ್ರಕಾರ ಆಧಾರ್ ಪ್ಯಾನ್ ಲಿಂಕ್ ಮಾಡೋದಕ್ಕೆ 2023ರ ಜೂನ್ 30ರವರೆಗೆ ಗಡುವನ್ನ ಕೂಡ ವಿಸ್ತರಿಸಲಾಗಿದೆ. ಈ ಹಿಂದೆ ಇದೇ ತಿಂಗಳು ಅಂದ್ರೆ ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು. ಆದ್ರೆ ಈಗ ಜೂನ್ ವರೆಗೂ ವಿಸ್ತರಣೆ ಮಾಡಲಾಗಿದೆ. ಇನ್ನು ಪ್ಯಾನ್ ನೊಂದಿಗೆ ಆಧಾರ್ ಲಿಂಕ್ ಮಾಡದಿರುವವರು ಮುಂದಾಗಬಹುದಾದಂತಹ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೆ ನಿಗದಿತ ಗಡುವಿನೊಳಗೆ ತಪ್ಪದೆ ಆಧಾರ್ ಪ್ಯಾನ್ ಲಿಂಕ್ ಮಾಡುವಂತೆ ಸಲಹೆ ಕೂಡ ನೀಡಲಾಗಿದೆ. ಇನ್ನು ಆದಾಗ್ಯೂ ಕೆಲವರು ತರಾತುರಿಯಲ್ಲಿ ಆಧಾರ್ ಪ್ಯಾನ್ ಲಿಂಕ್ ಮಾಡಲು ಹೋಗಿ ಆಧಾರ್ ಕಾರ್ಡ್ ನೊಂದಿಗೆ ತಪ್ಪಾದ ಪ್ಯಾನ್ ಅನ್ನ ಲಿಂಕ್ ಮಾಡಿ ಸಮಸ್ಯೆ ಕೂಡ ಎದುರಿಸ್ತಾ ಇದ್ದಾರೆ. ಸೊ ಅವಸರದಲ್ಲಿ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ಕೆಲವರು ಆಧಾರ್ ಈಗಾಗಲೇ ತಪ್ಪಾದ ಪ್ಯಾನ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಿದ್ದಾರೆ. ಹಾಗಾಗಿ ಸರಿಯಾದ ಪ್ಯಾನ್ ಸಂಖ್ಯೆಯೊಂದಿಗೆ ಆಧಾರ್ ಲಿಂಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ಕೂಡ ಅಂಥವರಲ್ಲಿ ಒಬ್ಬರಾಗಿದ್ರೆ ಈ ಬಗ್ಗೆ ಚಿಂತನೆ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಸಲಹೆಗಳನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಆಧಾರ್ ತಪ್ಪಾದ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದ್ರೆ ಅದನ್ನ ಸುಲಭವಾಗಿ ನೀವು ಲಿಂಕ್ ಮಾಡಬಹುದು. ಅರೆ ಹೌದಾ? ಎಸ್, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 139AA ಪ್ರಕಾರ ಶಾಶ್ವತ ಖಾತೆ ಸಂಖ್ಯೆಯನ್ನ ನಿಗದಿಪಡಿಸುವ ಮತ್ತು ಆಧಾರ್ ಸಂಖ್ಯೆಯನ್ನ ಪಡೆಯೋದಕ್ಕೆ ಅರ್ಹರಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆಧಾರ್ ಅನ್ನ ಪ್ಯಾನ್ ನೊಂದಿಗೆ ಲಿಂಕ್ ಮಾಡಬೇಕಾಗತ್ತೆ. ಇನ್ನು 1ನೇ ಜುಲೈ 2017ರಂದು ಅಥವಾ ಅದಕ್ಕೂ ಮೊದಲು ಪ್ಯಾನ್ ಪಡೆದಿರುವ ಪ್ರತಿಯೊಬ್ಬರಿಗೂ ಸಹ ಈ ನಿಯಮ ಅನ್ವಯ ಆಗುತ್ತೆ. ಇನ್ನು ಆಧಾರ್ ಪ್ಯಾನ್ ಲಿಂಕ್ ಮಾಡುವ ವಿಧಾನ ಯಾವ ರೀತಿ? ಹಾಗಾದ್ರೆ ಈ ವಿಧಾನ ಬಹಳ ಸುಲಭ ಅಂತಾನೆ ಹೇಳಬಹುದು. ಗಮನಾರ್ಹವಾಗಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಹೊಂದಿದ್ರೆ ಯಾವುದೇ ದಂಡವನ್ನ ತಪ್ಪಿಸೋದಕ್ಕೆ ನಕಲಿ ಪ್ಯಾನ್ ನೊಂದಿಗೆ ಆಧಾರ್ ಅನ್ನ ಲಿಂಕ್ ಮಾಡೋದು ಮುಖ್ಯ ಆಗಿರುತ್ತೆ. ಇನ್ನು ತೆರಿಗೆ ಸಲ್ಲಿಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನ ತಪ್ಪಿಸಲು ಹಾಗೆ ಪ್ಯಾನ್ ನಿಂದ ಆಧಾರ್ ಅನ್ನ ಲಿಂಕ್ ಮಾಡೋದು ಕೂಡ ತುಂಬಾ ಅಗತ್ಯ. ಇದು ಮಾತ್ರ ಅಲ್ಲ, ಯಾವುದೇ ರೀತಿಯ ಕಾನೂನು ತೊಡಕುಗಳನ್ನ ತಪ್ಪಿಸಲು ಸಹ ಪ್ಯಾನ್ ನಿಂದ ಆಧಾರ್ ಅನ್ನ ಲಿಂಕ್ ಮಾಡೋದು ಮುಖ್ಯವಾದ ಕೆಲಸವಾಗಿದೆ. ಆದರೆ ಇದಕ್ಕಾಗಿ ನೀವು ಸೂಕ್ತ ದಾಖಲೆಗಳನ್ನ ಕೂಡ ಒದಗಿಸಬೇಕಾಗತ್ತೆ. ಇನ್ನು ಆಧಾರ್ ಪ್ಯಾನ್ ಲಿಂಕ್ ಮಾಡೋದಕ್ಕೆ ಈ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು. ಇದು ಅತ್ಯಗತ್ಯ ಅಂತಾನೆ ಹೇಳ್ತೀನಿ. ಯಾವೆಲ್ಲ ದಾಖಲೆಗಳಪ್ಪ ಅಂದ್ರೆ ಪ್ಯಾನ್ ಕಾರ್ಡ್ನ ಪ್ರತಿ, ಆಧಾರ್ ಕಾರ್ಡ್ನ ಪ್ರತಿ, ಹಾಗೆ ದೂರು ಪತ್ರದ ಪ್ರತಿ, ಅಂಚೆ ವಿಳಾಸದ ವಿವರಗಳನ್ನ ನೀವು ನೀಡುವ ದಾಖಲೆ, ಇಮೇಲ್ ವಿಳಾಸ ಇಷ್ಟಿದ್ರೆ ನೀವು ಆರಾಮಾಗಿ ಲಿಂಕ್ ಅನ್ನ ಮಾಡಬಹುದು. ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ 4 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳು ದೇಶದ ವಿವಿಧ ಭಾಗಗಳಲ್ಲಿ ಸಂಚಾರವನ್ನ ಆರಂಭಿಸಲಿವೆ. ಇದೇ ಮೊದಲ ಬಾರಿಗೆ ಒಂದೇ ತಿಂಗಳಲ್ಲಿ 4 ರೈಲುಗಳಿಗೆ ಚಾಲನೆ ನೀಡಲಾಗ್ತಾ ಇದೆ ಅಂತ ಭಾರತೀಯ ರೈಲ್ವೆ ಇಲಾಖೆ ಪ್ರಕಾರ ತಿಳಿಸಿದೆ.
ಇನ್ನು 4 ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್‌ಗಳು ಏಪ್ರಿಲ್ನಿಂದ ಅಂದರೆ ಮುಂದಿನ ತಿಂಗಳಿನಿಂದ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಿವೆ. ಇನ್ನು 1 ತಿಂಗಳಲ್ಲಿ 4 ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಬಿಡುಗಡೆ ಆಗ್ತಾ ಇರೋದು ಇದೇ ಮೊದಲು. ಇನ್ನು ಈ ಹೊಸ ರೈಲುಗಳಿಗೆ ಸಂಚಾರಕ್ಕೆ ಇಲಾಖೆ ಎಲ್ಲ ಸಿದ್ಧತೆಗಳನ್ನ ಕೂಡ ಪೂರ್ಣಗೊಳಿಸಿದೆ. ಇನ್ನು ಈ 4 ರೈಲುಗಳಿಗೆ ಪ್ರಧಾನಿ ಚಾಲನೆಯನ್ನ ನೀಡಲಿದ್ದಾರೆ. ಈ ಕಾರ್ಯಾಚರಣೆಯ ನಂತರ ದೇಶದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನ ಒಟ್ಟು ಸಂಖ್ಯೆ 14ಕ್ಕೆ ಏರಲಿದೆ. ಇನ್ನು ಭಾರತೀಯ ರೈಲ್ವೆ ಪ್ರಕಾರ 4 ವಂದೇ ಭಾರತ್ ಎಕ್ಸ್‌ಪ್ರೆಸ್‌ಗಳು ಹಳಿಗೆ ಇಳಿಯಲು ಸಿದ್ಧವಾಗಿವೆ. ಈ ರೈಲುಗಳು ದೇಶದ ವಿವಿಧ ಸ್ಥಳಗಳಿಂದ ಸಂಚಾರವನ್ನ ಮಾಡಲಿವೆ. ಇನ್ನು ಇದರಲ್ಲಿ ಮಧ್ಯಪ್ರದೇಶ ಹಾಗೆ ರಾಜಸ್ಥಾನಕ್ಕೆ 2 ರೈಲುಗಳು ಸಂಚರಿಸಲಿವೆ. ಆ ಮಾರ್ಗಗಳು ಮತ್ತು ವೇಳಾಪಟ್ಟಿಯನ್ನ ಸಹ ನಿಗದಿಪಡಿಸಲಾಗಿದೆ. ಇನ್ನು ಇದರ ಮಧ್ಯೆ ಉಳಿದ 2 ಮಾರ್ಗಗಳನ್ನ ಶೀಘ್ರದಲ್ಲೇ ನಿರ್ಧಾರ ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದೆ. ಇನ್ನು ರೈಲ್ವೆ ಸಚಿವಾಲಯದ ಪ್ರಕಾರ ರೈಲು ಭೋಪಾಲ್ನ ರಾಣಿಕಾ ಮಲಪತಿ ನಿಲ್ದಾಣದಿಂದ ನವದೆಹಲಿಗೆ ಚಲಿಸುತ್ತಂತೆ. ಇನ್ನು ಅಜ್ಮೀರ್ ಮತ್ತು ನವದೆಹಲಿ ನಡುವೆ 2ನೇ ರೈಲು ಸಂಚರಿಸಲಿದೆ. ಇನ್ನು 2 ರೈಲು ಮಾರ್ಗಗಳು ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಈ 4 ರೈಲುಗಳ ಕಾರ್ಯಾಚರಣೆ ಮುಂದಿನ ತಿಂಗಳು ಆರಂಭವಾಗಲಿದೆ ಅಂತ ಕೂಡ ತಿಳಿಸಿದೆ. ಇನ್ನು ರಾಣಿ ಕಮಲಾಪತಿ ನಿಲ್ದಾಣದಿಂದ 5:55 ಅಂದರೆ ಬೆಳಗ್ಗೆ 5:55ಕ್ಕೆ ಹೊರಟು ಆಗ್ರಾ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತೆ. ಆಗ್ರಾ ನಿಲ್ದಾಣಕ್ಕೆ 11:40 ಬೆಳಗ್ಗೆ 11:40ಕ್ಕೆ ಬಂದು ಸೇರಲಿದೆ. ಮತ್ತೆ ಬೆಳಗ್ಗೆ 11:45ಕ್ಕೆ ನಿರ್ಗಮಿಸುತ್ತೆ. ಮಧ್ಯಾಹ್ನ 1:45ಕ್ಕೆ ನವದೆಹಲಿ ನಿಲ್ದಾಣವನ್ನು ತಲುಪುತ್ತೆ. ಇನ್ನು ನವದೆಹಲಿ ನಿಲ್ದಾಣದಿಂದ ಮಧ್ಯಾಹ್ನ 2:45ಕ್ಕೆ ಹೊರಡಲಿದೆ. ಇನ್ನು ಆಗ್ರಾ ನಿಲ್ದಾಣಕ್ಕೆ ಸಂಜೆ 4:45ಕ್ಕೆ ತಲುಪುತ್ತೆ. ಹಾಗೆ ನಿರ್ಗಮಿಸಿ ರಾತ್ರಿ 10:30ಕ್ಕೆ ರಾಣಿ ಕಮಲಾಪತಿ ನಿಲ್ದಾಣವನ್ನು ತಲುಪಲಿದೆ. ಇನ್ನು ಮತ್ತೊಂದು ರೈಲು ಬೆಳಗ್ಗೆ 6:10ಕ್ಕೆ ಅಜ್ಮೀರ್ನಿಂದ ಹೊರಟು 7:55ಕ್ಕೆ ಜೈಪುರ್ ತಲುಪುತ್ತೆ. ಇನ್ನು 5 ನಿಮಿಷಗಳ ಕಾಲ ಅಲ್ಲಿ ನಿಂತು ಮತ್ತೆ 8 ಗಂಟೆಗೆ ಹೊರಡುತ್ತೆ. ಮತ್ತು 9:41ಕ್ಕೆ ಅಲ್ವಾರ್ ತಲುಪುತ್ತೆ. ಹಾಗೆ ಅಲ್ಲಿ 2 ನಿಮಿಷಗಳ ಕಾಲ ನಿಲ್ಲಿಸಿ 9:43ಕ್ಕೆ ಹೊರಡುತ್ತೆ. ಇನ್ನು 10:50ಕ್ಕೆ ರೇವಾರಿ ತಲುಪುತ್ತೆ. 11:25ಕ್ಕೆ ಗುರುಗಾಂವ್ ಮತ್ತು 12:15ಕ್ಕೆ ದೆಹಲಿಯನ್ನ ತಲುಪುತ್ತೆ. ಇನ್ನು ದೆಹಲಿಯಿಂದ ಸಂಜೆ 6:10ಕ್ಕೆ ವಾಪಸ್ ಆಗಲಿದೆ. 6:52ಕ್ಕೆ ಗುರುಗಾಂವ್ ತಲುಪುತ್ತೆ. ಇನ್ನು 2 ನಿಮಿಷ ಅಲ್ಲಿ ನಿಲ್ಲಿಸಿ ನಂತರ ಅಲ್ಲಿಂದ ಹೊರಟು 7:35ಕ್ಕೆ ರೇವಾರಿಗೆ ತಲುಪುತ್ತೆ. ಇದರ ನಂತರ 8:25ಕ್ಕೆ ಅಲ್ವಾರ್ ತಲುಪುತ್ತೆ. 2 ನಿಮಿಷ ನಿಲ್ಲಿಸಿ ಮತ್ತೆ ಹೊರಡುವ ಎಕ್ಸ್‌ಪ್ರೆಸ್ 10:25ಕ್ಕೆ ಜೈಪುರ್ ಮತ್ತು 12:15ಕ್ಕೆ ಅಜ್ಮೀರನ್ನ ತಲುಪುತ್ತೆ. ದೇಶದ ಮೊದಲ ವಂದೇ ಭಾರತ್ ರೈಲು ನವದೆಹಲಿಯಿಂದ ಶಿವನ ನಗರವಾದ ಕಾಶಿಗೆ ಸಂಚರಿಸಿತ್ತು. ಈ ರೈಲನ್ನು ಫೆಬ್ರವರಿ 2019ರಲ್ಲಿ ಆರಂಭಿಸಲಾಗಿತ್ತು. ಇನ್ನು ಅದೇ ಸಮಯದಲ್ಲಿ ಶ್ರೀ ವೈಷ್ಣೋದೇವಿ ಕತ್ರಾದಿಂದ ನವದೆಹಲಿಗೆ ಮತ್ತೊಂದು ರೈಲು ಸಂಚಾರ ಕೂಡ ಆರಂಭ ಮಾಡಿತ್ತು. ಇನ್ನು ಗಾಂಧಿನಗರದಿಂದ ಮುಂಬೈ ನಡುವೆ 3ನೇಯದು, ನವದೆಹಲಿ ಮತ್ತು ಹಿಮಾಚಲದ ಅಂದೌರ್ ನಿಲ್ದಾಣದ ನಡುವೆ 4ನೇಯ ವಂದೇ ಭಾರತ್ ರೈಲು ಸಂಚಾರವನ್ನ ಆರಂಭಿಸಿತ್ತು. ಇನ್ನು ಚೆನ್ನೈನಿಂದ ಮೈಸೂರಿನವರಿಗೆ 5ನೇ ವಂದೇ ಭಾರತ್, 6ನೇ ವಂದೇ ಭಾರತ್ ನಾಗ್ಪುರ ಮತ್ತು ಬಿಲಾಸ್ಪುರ್ ಹಾಗೆ ಇದರ ನಡುವೆ ಆರಂಭ ಮಾಡಿತ್ತು. ಅದೇ ರೀತಿ ಹೌರಾದಿಂದ ನ್ಯೂ ಜಲ್ಪೈಗುರಿಗೆ 7ನೇ ವಂದೇ ಭಾರತ್ ರೈಲು ಹಾಗೆ ಸಿಕಂದರಾಬಾದ್ನಿಂದ ವಿಶಾಖಪಟ್ಟಣಕ್ಕೆ 8ನೇ ವಂದೇ ಭಾರತ್ ರೈಲು ಪ್ರಾರಂಭ ಆಯಿತು. ಇನ್ನು ನವ ಮುಂಬೈನಿಂದ ಸೊಲ್ಲಾಪುರ ನಡುವೆ 9, 10ನೇ ರೈಲು ಮುಂಬೈನಿಂದ ಶಿರಡಿ ನಡುವೆ ಸಂಚಾರವನ್ನ ನಡೆಸ್ತಾ ಇದೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇದಂತೂ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಒಂದು ಕಡೆ ಇತ್ತೀಚೆಗೆ ಯಾರ ಹತ್ರನೂ ಕ್ಯಾಶ್ ಇಲ್ಲ, ಅರೆ ನನ್ನ ಹತ್ರ ಕ್ಯಾಶ್ ಇಲ್ಲ, ನಾನು ಫೋನ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಮೊಬೈಲ್ ಇರೋರು ಎಲ್ಲರೂ ಕೂಡ. ಆದರೆ ಈ ಪೇಮೆಂಟ್ ಅಂದರೆ ಆನ್ಲೈನ್ ಪೇಮೆಂಟ್ಗೆ 2,000 ರೂಪಾಯಿಗಿಂತ ಹೆಚ್ಚು ಪೇಮೆಂಟ್ ಮಾಡಿದ್ರೆ ನೀವು ಶುಲ್ಕವನ್ನ ಕಟ್ಟಬೇಕು ಅನ್ನೋ ವಿಚಾರ ಇತ್ತೀಚೆಗೆ ಎಲ್ಲ ಕಡೆ ಚರ್ಚೆಗೊಳಗಾಗ್ತಾ ಇತ್ತು. ಆದರೆ ಶುಲ್ಕ ಪಾವತಿ ಮಾಡುವಂತಿಲ್ಲ ಅಂತ ಹೊಸ ಗುಡ್
ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ. ಹೌದು, UPI ಪಾವತಿಯ ಮೇಲೆ ಗ್ರಾಹಕರ ಮೇಲೆ ಯಾವುದೇ ಶುಲ್ಕವನ್ನ ವಿಧಿಸಲಾಗುವುದಿಲ್ಲ ಅಂತ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಪಷ್ಟಪಡಿಸಿದೆ. NCPI ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ UPI ಅನ್ನ ಬಳಸೋದು ಸಂಪೂರ್ಣವಾಗಿ ಉಚಿತ, ವೇಗ ಮತ್ತು ಸುರಕ್ಷಿತ ಅಂತ ಕೂಡ ಹೇಳಿದೆ. ಇನ್ನು UPI ಮೂಲಕ ಗ್ರಾಹಕರು ಮತ್ತು ಅಂಗಡಿಕಾರರ ಪರವಾಗಿ ಪ್ರತಿ ತಿಂಗಳು 8 ಶತಕೋಟಿಗೂ ಹೆಚ್ಚು ವಹಿವಾಟುಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಮುಂದುವರಿತಾ ಇದೆ ಹಳೆ ವ್ಯವಸ್ಥೆನೆ ಅಂತಾನೆ ಹೇಳಬಹುದು. UPI ಪೇಮೆಂಟ್ಗೆ ಸಂಬಂಧಿಸಿದಂತೆ ಹಳೆಯ ವ್ಯವಸ್ಥೆಯೇ ಮುಂದುವರಿಯಲಿದೆ ಅಂತ ಸರ್ಕಾರ ಹೊರಡಿಸಿರುವಂತಹ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ. ಹಳೆಯ ಪಾವತಿ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗ್ತಾ ಇಲ್ಲ ಅಂತ ಕೂಡ ಹೇಳಿದೆ. ಇನ್ನು 2,000 ರೂಪಾಯಿವರೆಗಿನ ಪಾವತಿಗಳಿಗೆ ಯಾವುದೇ ರೀತಿಯ ಶುಲ್ಕ ವಿಧಿಸೋದಿಲ್ಲ ಅಂತ ಹೇಳಿದೆ. ಇನ್ನು ಬ್ಯಾಂಕ್ ಖಾತೆಯಿಂದ ಬ್ಯಾಂಕ್ ಖಾತೆಗೆ ಮಾಡುವ ಪಾವತಿಯ ಮೇಲೆ ಕೂಡ ಶುಲ್ಕವನ್ನ ಪಾವತಿಸಬೇಕಾಗಿಲ್ಲ. ಪ್ರೀಪೇಯ್ಡ್ ವ್ಯಾಲೆಟ್ ಮೂಲಕ ಮಾಡಿದ UPI ಪಾವತಿಯ ಮೇಲಿನ ಶುಲ್ಕವನ್ನ ವ್ಯಾಪಾರಿ ಪಾವತಿಸಬೇಕಾಗುತ್ತೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಹಾಗೆ ಗೂಗಲ್ ಪೇ, ಪೇಟಿಎಂ ಅಥವಾ ಫೋನ್ ಪೇ ಮೂಲಕ 2,000 ರೂಪಾಯಿಗಿಂತ ಹೆಚ್ಚಿನ ವಹಿವಾಟುಗಳನ್ನ ಹೆಚ್ಚುವರಿ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ ಅಂತ ಇದಕ್ಕೂ ಮೊದಲು ಹೇಳಲಾಗಿತ್ತು. ಈ ಬಗ್ಗೆ ಅನೇಕ ಮಾಧ್ಯಮಗಳು ಕೂಡ ವರದಿ ಮಾಡಿತ್ತು. ಇನ್ನು ಏಪ್ರಿಲ್ 1ರಿಂದ ಈ ಅಂದ್ರೆ 1.1% ಶುಲ್ಕವನ್ನ ಗ್ರಾಹಕರಿಂದ ತೆಗೆದುಕೊಳ್ಳಲಾಗುವುದು ಅಂತ ವರದಿಯಲ್ಲಿ ಕೂಡ ಹೇಳಲಾಗಿತ್ತು. ಆದರೆ ಇದೀಗ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ NCPI ಗ್ರಾಹಕರ ಆತಂಕವನ್ನ ದೂರ ಮಾಡಿದೆ. ಸ್ನೇಹಿತರೆ, ನಮ್ಮಲ್ಲಿ ಬಹುತೇಕ ಮಂದಿ ಹಾಗಲಕಾಯಿ ಹೆಸರನ್ನ ಕೇಳಿದ್ರೆ ಸಾಕು ಮೂಗು ಮುರಿತಾರೆ. ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ಅದರ ರುಚಿ ಕಹಿಯಾಗಿರುತ್ತೆ ಅಂತ. ಆದ್ರೆ ಉತ್ತಮ ಆರೋಗ್ಯಕ್ಕೆ ಈ ಕಹಿ ಹಾಗಲಕಾಯಿಯ ಪ್ರಯೋಜನಗಳನ್ನ ತಿಳಿದ್ರೆ ಖಂಡಿತವಾಗಿಯೂ ನೀವು ತಪ್ಪದೆ ಇದನ್ನ ಸೇವಿಸ್ತೀರಾ. ನಿಮಗೆ ಹಾಗಲಕಾಯಿಯನ್ನ ತರಕಾರಿ ಪಲ್ಯದ ರೂಪದಲ್ಲಿ ಸೇವಿಸೋದಕ್ಕೆ ಇಷ್ಟ ಇಲ್ಲದಿದ್ರೆ ಅದನ್ನ ಜ್ಯೂಸ್ ರೂಪದಲ್ಲಿಯೂ ಕೂಡ ಸೇವನೆ ಮಾಡಬಹುದು. ಇನ್ನು ಹಾಗಲಕಾಯಿ ಜ್ಯೂಸ್ನಲ್ಲಿ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ವಿಟಮಿನ್ ನಿಂದ ಹಿಡಿದು ಪೊಟ್ಯಾಷಿಯಂ ಮತ್ತು ವಿಟಮಿನ್ C ವರೆಗಿನ ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತೆ. ಇನ್ನು ಫೈಬರ್ನ ಅತ್ಯುತ್ತಮ ಮೂಲವಾಗಿರುವ ಹಾಗಲಕಾಯಿ ಜ್ಯೂಸ್ ಪಾಲಕ್ನ 2 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಬ್ರೊಕೋಲಿಯ ಬೀಟಾ ಕ್ಯಾರೋಟಿನ್ ಅನ್ನ ಸಹ ಒಳಗೊಂಡಿದೆ. ಇನ್ನು ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾಗಾದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದರ ಕುರಿತಾಗಿ ನಾನು ನಿಮಗೆ ಇವತ್ತು ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರೆ, ಉತ್ತಮ ಆರೋಗ್ಯಕ್ಕೆ ವರದಾನವಿದ್ದಂತೆ ಹಾಗಲಕಾಯಿ ಜ್ಯೂಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇದು ಮಧುಮೇಹಿಗಳಿಗೆ ದಿವ್ಯೌಷಧ. ಹೌದು, ಹಾಗಲಕಾಯಿ ಪಾಲಿಫೈಡ್ಗಳ P ಅಥವಾ P ಇನ್ಸುಲಿನ್ ಎಂಬ ಇನ್ಸುಲಿನ್ ತರದ ಸಂಯುಕ್ತವನ್ನ ಹೊಂದಿದೆ. ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಣ ಮಾಡುತ್ತೆ ಅಂತ ಅಧ್ಯಯನಗಳಿಂದ ತಿಳಿದು ಬಂದಿದೆ. ಹಾಗಾಗಿಯೇ ಮಧುಮೇಹಿಗಳಿಗೆ ತಮ್ಮ ಡಯಟ್ನಲ್ಲಿ ಹಾಗಲಕಾಯಿಯನ್ನ ಸೇವಿಸೋದಕ್ಕೆ ಸಲಹೆಯನ್ನ ನೀಡಲಾಗುತ್ತೆ. ಇನ್ನು ನಂಬರ್ 2, ತೂಕ ಇಳಿಕೆಗೂ ಕೂಡ ಈ ಹಾಗಲಕಾಯಿ ಉಪಯುಕ್ತ ಗೊತ್ತಾ? ಹಾಗಲಕಾಯಿಯಲ್ಲಿ ಕಡಿಮೆ ಕ್ಯಾಲೋರಿಗಳು, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳಿವೆ. ಹಾಗಾಗಿ ಹಾಗಲಕಾಯಿ ಜ್ಯೂಸ್ ತೂಕ ಇಳಿಸುವವರೆಗೂ ಕೂಡ ಅತ್ಯುತ್ತಮ ಆಹಾರ ಅಂತಾನೆ ಪರಿಗಣಿಸಲಾಗುತ್ತೆ. ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ನೀವು ಹಾಗಲಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಇದು ಹಸಿವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ಹಸಿವನ್ನ ನಿಯಂತ್ರಿಸುವ ಗುಣಗಳನ್ನು ಕೂಡ ಹೊಂದಿದೆ. ಇನ್ನು ಇದರಿಂದಾಗಿ ನೀವು ದೀರ್ಘಕಾಲ ಜೀವಿಸಬಹುದು. ಕಹಿ ಅಂತ ಯಾರೆಲ್ಲ ಇಷ್ಟು ದಿನ ದೂರ ಇಟ್ಟಿದ್ರೋ ಅವರು ಇನ್ನು ಮುಂದೆ ಹಾಗಲಕಾಯಿಯನ್ನ ಸೇವನೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ತೂಕ ಇಳಿಕೆಗೂ ಕೂಡ ಸಹಾಯ ಆಗುತ್ತೆ. ಇನ್ನು ನಂಬರ್ 3, ರೋಗ ನಿರೋಧಕ ಶಕ್ತಿಗೂ ಕೂಡ ಇದು ಒಳ್ಳೆಯದು ಅಂತಲೇ ಹೇಳಬಹುದು. ಹಾಗಲಕಾಯಿ ಜ್ಯೂಸ್ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟವನ್ನ ಮಾಡುತ್ತೆ. ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಬಲಪಡಿಸುತ್ತೆ. ಇನ್ನು ಇದು ಅಲರ್ಜಿ ಮತ್ತು ಅಜೀರ್ಣವನ್ನ ತಡೆಯುತ್ತೆ. ಇನ್ನು ಉತ್ಕರ್ಷಣ ನಿರೋಧಕಗಳು ಅನಾರೋಗ್ಯದ ವಿರುದ್ಧ ಶಕ್ತಿಯುತ ರಕ್ಷಣಾ ಕಾರ್ಯವಿಧಾನಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಇನ್ನು ನಂಬರ್ 4, ಹಾಗಲಕಾಯಿ ಕಣ್ಣುಗಳಿಗೂ ಕೂಡ ವರದಾನ ಸ್ನೇಹಿತರೆ. ಹಾಗಲಕಾಯಿಯನ್ನ ಕಣ್ಣಿನ ಪೊರೆಗಳಂತಹ ದೃಷ್ಟಿ ಸಂಬಂಧಿತ ಸಮಸ್ಯೆಗಳನ್ನು ತಡೆಯೋದಕ್ಕೆ ಬಹಳ ಪ್ರಯೋಜನಕಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ನಂತಹ ಸಂಯುಕ್ತಗಳನ್ನು ಹೊಂದಿರೋದ್ರಿಂದ ನಿಮ್ಮ ಕಣ್ಣುಗಳಿಗೆ ಆರೋಗ್ಯಕರವಾಗಿದ್ದು ದೃಷ್ಟಿಯನ್ನ ಕೂಡ ಬಲಪಡಿಸುತ್ತೆ.
ಎಸ್, ಹೌದಾ, ಹಾಗಲಕಾಯಿ ಸೇವನೆಯಿಂದ ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನ ನಾವು ಪಡೆದುಕೊಳ್ಳಬಹುದಾ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ಸೊ ಇಷ್ಟು ದಿನ ಹಾಗಲಕಾಯಿ ಅಂದ್ರೆ ಯಾರೆಲ್ಲ ಮೂಗು ಮುರಿತಾ ಇದ್ರೋ, ಇನ್ನು ಮುಂದೆ ಹಾಗಲಕಾಯಿ ಸೇವನೆ ಮಾಡೋದಕ್ಕೆ ಶುರು ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಗುಡ್ ನ್ಯೂಸ್ ಅನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆ ಮತ್ತಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.